ಹೈದರಾಬಾದ್ನ ಸರ್ಕಾರಿ ಆಸ್ಪತ್ರೆಯೊಂದರಲ್ಲಿ 150 ರೂಪಾಯಿ ಲಂಚ ಕೊಡಲಿಲ್ಲ ಅಂತ ರೋಗಿಯೊಬ್ಬನನ್ನ ಕರೆದೊಯ್ಯೋಕೆ ಆಸ್ಪತ್ರೆ ಸಿಬ್ಬಂದಿ ವೀಲ್ ಚೇರ್ ಕೊಡದೆ ನಿರಾಕರಿಸಿದ್ದಾರೆ. ಪರಿಣಾಮ ರೋಗಿ ಮಡದಿ ತಮ್ಮ ಮಗನ ಬೇಬಿ ಸೈಕಲ್ನಲ್ಲೇ ವೈದ್ಯರ ವಾರ್ಡ್ ಬಳಿ ಪತಿಯನ್ನ ಕರ್ಕೊಂಡು ಹೋಗಿದ್ದಾರೆ. 40 ವರ್ಷದ ರಾಜು ಎಂಬಾತನಿಗೆ ಅಪಘಾತದಲ್ಲಿ ತಲೆಗೆ ಗಾಯವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಬಳಿಕ ಚಿಕಿತ್ಸೆಗಾಗಿ ರಾಜು ಪತ್ನಿ ಸಂತೋಷಿ ಆಸ್ಪತ್ರೆ ಸಿಬ್ಬಂದಿಗೆ 100 ರಿಂದ 200 ರೂಪಾಯಿ ಲಂಚ ಕೊಟ್ಟು ವೀಲ್ ಚೇರ್ ಸೇವೆ ಪಡಿತಾ ಇದ್ರು. ಪುನಃ ಚಿಕಿತ್ಸೆಗೆ ಬಂದಾಗ ಅವ್ರ ಬಳಿ ಹಣ ಇರಲಿಲ್ಲ. ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಲಂಚಕ್ಕೆ ಒಗ್ಗಿ ಹೋಗಿದ್ದ ಆಸ್ಪತ್ರೆ ಸಿಬ್ಬಂದಿ ವೀಲ್ ಚೇರ್ ಕೊಡದೆ ರಾಜು ಹಾಗೂ ಪತ್ನಿ ಸಂತೋಷಿಯನ್ನ ಸತಾಯಿಸಿದ್ದಾರೆ ಎನ್ನಲಾಗಿದೆ. ಇನ್ನು ದೃಶ್ಯದಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಎದ್ದು ನಿಂತು ಓಡಾಡೋಕ್ಕೆ ಶಕ್ತನಲ್ಲದ ಪತಿಯನ್ನ ತನ್ನ ಮಗನ ಬೇಬಿ ಸೈಕಲ್ ಮೂಲಕ ಆಸ್ಪತ್ರೆಯಲ್ಲಿದ್ದ ವೈದ್ಯರ ಬಳಿಯಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಪತ್ನಿ ಸಂತೋಷಿ ಅಂತ ಹೇಳಿ. ಮೊದಲ ಬಾರಿಗೆ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಾಗ 100 ರಿಂದ 200 ರೂಪಾಯಿ ಲಂಚ ಕೇಳಿದ್ರಂತೆ ವೀಲ್ ಚೇರ್ ಅನ್ನ ಬಳಸ್ಕೊಳ್ಳೋದಕ್ಕೋಸ್ಕರ. ಆ ಸಂದರ್ಭದಲ್ಲಿ ಹಣವನ್ನ ನೀಡಿರ್ತಾರೆ ಈ ದಂಪತಿ. ಆದರೆ ಎರಡನೇ ಸತಿ ಬಂದಾಗ ಮತ್ತೆ ಅದೇ ರೀತಿ ಲಂಚಕ್ಕೆ ಕೈಯೊಡ್ತಾರೆ ಆಸ್ಪತ್ರೆ ಸಿಬ್ಬಂದಿ. ಆದರೆ ಈ ಬಾರಿ ಅಂದ್ರೆ ಎರಡನೇ ಬಾರಿ ಬಂದಾಗ ಇವ್ರ ಬಳಿ ಹಣ ಇರೋದಿಲ್ಲ ವೀಲ್ ಚೇರ್ಗೆ ಕೊಡೋಕೆ. ಆ ಸಂದರ್ಭದಲ್ಲಿ ವೀಲ್ ಚೇರ್ ಅನ್ನ ಕೊಡೋಕೆ ಕೂಡ ಆಸ್ಪತ್ರೆ ಸಿಬ್ಬಂದಿ ನಿರಾಕರಿಸಿದ್ದಾರೆ. ಇನ್ನು ಗಂಡ ಎದ್ದು ನಿಂತು ಓಡಾಡುವ ಸ್ಥಿತಿಯಲ್ಲಿ ಇಲ್ಲದ ಕಾರಣ ಅನಿವಾರ್ಯವಾಗಿ ಮಗುವಿನ ಒಂದು ಬೇಬಿ ಸೈಕಲ್ ಅನ್ನ ಬಳಸಿಕೊಂಡು ಈ ರೀತಿ ತನ್ನ ಪತಿಯನ್ನ ವೈದ್ಯರ ಬಳಿಗೆ ಪತ್ನಿ ಕರ್ಕೊಂಡು ಹೋಗಿರೋದು ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಹಮತ್. ವೈದ್ಯರು ಅಥವಾ ಆಸ್ಪತ್ರೆ ಸಿಬ್ಬಂದಿ ಅಂದ್ರೆ ಕನಿಷ್ಠ ಮಾನವೀಯತೆ ಇರುತ್ತೆ ಅನ್ನೋ ನಂಬಿಕೆ ಇನ್ನೂ ಕೂಡ ಜನರಲ್ಲಿದೆ. ಆದ್ರೆ ಈ ರೀತಿ ಘಟನೆ ನೋಡಿದ್ಮೇಲೆ ಅದು ಕೂಡ ಹೊಟ್ಟೋಗುತ್ತಾ ಅಂತ ಹೇಳಿ ಏನಾಯ್ತು ಹಾಸ್ಪಿಟಲ್ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಘಟನೆ ಬಗ್ಗೆ? ಸ್ಮಿತಾ, ಸರ್ಕಾರಿ ಆಸ್ಪತ್ರೆಗಳಂತಂದ್ರೆ ಅವುಗಳು ಹೀಗೆ ಇರ್ತಾವ ಅನ್ನುವಂತಹ ಒಂದು ಕಲ್ಪನೆ ಬಹುಶಃ ಇದು ನೋಡಿದ್ರೆ ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಗಂಗಾಗುತ್ತೆ ಅಂತಾನೆ ಹೇಳ್ಬೋದು. ಹೈದರಾಬಾದ್ ನಲ್ಲಿರುವಂತ ಸಿಕಂದ್ರಾಬಾದ್ನ ಈ ಸರ್ಕಾರಿ ಗಾಂಧಿ ಆಸ್ಪತ್ರೆಯಲ್ಲಿ ಈ ರೀತಿಯ ಅವಮಾನವೀಯ ಘಟನೆ ಇದೀಗ ದೇಶಾದ್ಯಂತ ಸರ್ಕಾರದ ಟೀಕೆಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಶಿಕ್ಷಣ ಕಾರ್ಯದರ್ಶಿ ಡಾಕ್ಟರ್ ರಮಣಿ ಈಗಾಗಲೇ ಒಂದು ತಂಡವನ್ನ ಕೂಡ ತನಿಖೆಗೆ ರಚನೆ ಮಾಡಿದ್ದಾರೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಆ ತಂಡ ವರದಿಯನ್ನು ಕೂಡ ಕೊಡಲಿದೆ. ಆ ವರದಿ ಏನ್ ಕೊಡುತ್ತೆ, ಯಾರನ್ನ ಸಸ್ಪೆಂಡ್ ಮಾಡ್ತಾರೆ ಅನ್ನುವಂಥದ್ದೇ ಈಗ ಎಲ್ಲರಲ್ಲಿರುವಂತಹ ಒಂದು ಕುತೂಹಲದ ಪ್ರಶ್ನೆ. ಮತ್ತೊಂದೇನಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ, ಆತ ಈಗಾಗ್ಲೇ 4-5 ಬಾರಿ ಆ ಒಂದು ಆಸ್ಪತ್ರೆಗೆ ಔಟ್ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ. ಈತ ಪೇಂಟರ್ ಆಗಿರ್ತಾನೆ. ಸೊ ಒಂದು ಘಟನೆ ಒಂದರಲ್ಲಿ ಈತ ಕರೆಂಟ್ ಶಾಕಿಗೆ ಗುರಿಯಾಗಿ ಪ್ಲಾಸ್ಟಿಕ್ ಸರ್ಜರಿಗೆ ಒಳಗಾಗಿರ್ತಾನೆ. ಪದೇ ಪದೇ ಈತ ಆಸ್ಪತ್ರೆಗೆ ಬರಲೇಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ. ಈತ ಚಿಕಿತ್ಸೆ ತೆಗೆದುಕೊಳ್ಳುವಂತಹ ಒಂದು ವಾರ್ಡು ಅದು 2ನೇ ಮಹಡಿಯಲ್ಲಿ ಇರ್ತದೆ. ನಡೆದುಕೊಂಡು ಹೋಗಲಾರ್ದಂತಹ ಒಂದು ಪರಿಸ್ಥಿತಿ ಈತನದಾಗಿರುತ್ತೆ. ವೀಲ್ ಚೇರ್ ಅನ್ನ ಕಳೆದ 2-3 ಸಾರಿ ಬಳಸಿರ್ತಾನೆ. ಅದಕ್ಕೆ ಇವರು 100 ರಿಂದ 200 ರೂಪಾಯಿವರೆಗೂ ವೀಲ್ ಚೇರ್ ಕೊಡೋಕೆ ಅಲ್ಲಿನ ಒಂದು ವಾರ್ಡ್ ಬಾಯ್ಗಳು ಆತನಿಗೆ ಡಿಮ್ಯಾಂಡ್ ಮಾಡಿ ದುಡ್ಡನ್ನ ಇಸ್ಕೊಂಡಿರ್ತಾರೆ. ಅಂದ್ರೆ ಅಲ್ಲಿನ ಒಂದು ಸಿಚುವೇಶನ್ ಯಾವ ತರ ಇದೆ ಅಂತಂದ್ರೆ ಎಲ್ಲಾ ವೀಲ್ ಚೇರ್ ಒಂದೊಂದು ವಾರ್ಡ್ ಬಾಯ್ ಹತ್ರ ಇಂತಿಷ್ಟು ವಾರ್ಡ್ ಬಾಯ್ ಹತ್ರ ಇಂತಿಷ್ಟು ವೀಲ್ ಚೇರ್ಗಳು ಅವು ಗುತ್ತಿಗೆ ತರ ಅವ್ರು ಇಟ್ಕೊಂಡಿರ್ತಾರೆ. ಒಂದೊಂದು ಒಂದೊಂದು ವೀಲ್ ಚೇರ್ ಅನ್ನ ಕೊಡ್ಬೇಕಾದ್ರೆ ವಾರ್ಡ್ ಬಾಯ್ಗಳು ಇಂತಿಷ್ಟು ಅಂತೇಳಿ ದುಡ್ಡಿಗೆ ಮಾರ್ಕೋತಾರೆ ಅನ್ನುವಂತ ಒಂದು ವಿಚಾರ. ಸೊ ಇಷ್ಟೆಲ್ಲ ಗೊತ್ತಿದ್ರು ಕೂಡ, ಇಷ್ಟೆಲ್ಲ CCTV ಕ್ಯಾಮೆರಾದಲ್ಲಿ ಪ್ರತಿಯೊಂದನ್ನು ಕೂಡ ರೆಕಾರ್ಡ್ ಆಗ್ತಾ ಇದ್ರು ಕೂಡ ಈ ಆಸ್ಪತ್ರೆಯ ಮೇಲ್ವಿಚಾರಣೆಯನ್ನ ವಹಿಸುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತದೆ. ಅಂದ್ರೆ ಈ ಎಲ್ಲಾ ಒಂದು ರೀತಿಯ ಭ್ರಷ್ಟಾಚಾರದಲ್ಲಿ ಅವರು ಕೂಡ ಆಗಿದಾರ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ಸೊ ಈ ವಾರ್ಡ್ ಬಾಯ್ಗಳು ಮಾತ್ರ ತಪ್ಪಿದಸ್ಥರಲ್ಲ. ಈ ಒಂದು ವಿಚಾರದಲ್ಲಿ ಬೇರೆಯವರು ಕೂಡ ಇವರ ಮೇಲಾಧಿಕಾರಿಗಳ ಒಂದು ಕೃಪಾ ಕಟಾಕ್ಷ ಇಲ್ಲದೆ ಇವರು ಈ ತರ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ
ಒಂದು ಮಾತನ್ನ ಈ ತಂಡ ಈಗ ತನಿಖೆಗೆ ರಚನೆ ಮಾಡಿರ್ತಕ್ಕಂಥ ತಂಡ ಅದರ ಒಂದು ವರದಿಯಲ್ಲಿ ಉಲ್ಲೇಖ ಮಾಡುತ್ತೋ ಇಲ್ಲೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಎಂತ ಒಂದು ಅಮಾನವೀಯ ಘಟನೆ ಅಂತಂದ್ರೆ ಆ ರಾಜು ಅನ್ನುವಂತಹ ರೋಗಿ ತಾನು ಮನೆಯಿಂದ ದುಡ್ಡು ಕೊಡಕ್ಕಾಗದೆ ತನ್ನ ಮಗನ ಒಂದು ಆಟ ಆಡುವಂತಹ ಬೈಸಿಕಲ್ ಮೇಲೆ ಆತ 2ನೇ ಮಹಡಿವರೆಗೂ ಅದ್ರ ಮೇಲೇನೆ ಹೋಗ್ತಾನೆ ಅನ್ನೋದಾದ್ರೆ ಇದು ಯಾವ ರೀತಿಯ ಆಡಳಿತ ಅನ್ನುವಂಥದ್ದೇ ಇಲ್ಲಿನ ಒಂದು ಎದುರಾಗಿರುವಂತಹ ಒಂದು ಪ್ರಶ್ನೆ. ಇತ್ತೀಚೆಗಷ್ಟೇ KCR ಎಲ್ಲರಿಗೂ ಗೊತ್ತಿರುವಂತೆ ಜನರ ತೆರಿಗೆ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಹರಿಕೆಯನ್ನ ಕೂಡ ಹರಿಕೆ ತೀರಿಸಿದ್ರು. ಸೊ ಎಲ್ರು ಕೂಡ ಏನಂತಂದ್ರೆ ಇಡೀ ನಾಡಿನ ಜನತೆ ಹಾಗೇನೆ ದೇಶದ ಜನರ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಈ ಒಂದು ವಿಡಿಯೋಸ್ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳುವಂತಹ ಪ್ರಶ್ನೆ ಕೂಡ ಇದೇ ಆಗಿದೆ. ಜನರ ತೆರಿಗೆ ಹಣದಲ್ಲಿ ನೀವು ಈ ರೀತಿಯ ಒಂದು ಹರಿಕೆಯನ್ನ ತೀರಿಸ್ತೀರಿ, ಆದ್ರೆ ಜನಸಾಮಾನ್ಯರ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ನೀವು ಕಾಳಜಿ ವಹಿಸೋದಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಪ್ರತಿಯೊಬ್ಬ ಹಾಕ್ತಾ ಇದ್ದಾರೆ. ಇವತ್ತು ಆ ಒಂದು ತಂಡ ಏನು ವರದಿಯನ್ನ ಕೊಡುತ್ತೆ ಅನ್ನೋದೇ ಎಲ್ಲರಿಗೂ ಕುತೂಹಲ ಮೂಡಿಸುತ್ತೆ. ರೈಟ್, ಧನ್ಯವಾದ ರಹಮತ್ ಮಾಹಿತಿಗಾಗಿ.